ನೀವು ಫೋನ್‌ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಮೂಲಕ ಹಣ ಕಳಿಸ್ತೀರಾ? ಆದರೆ ಒಂದು ಪ್ರಶ್ನೆ, ನಿಮ್ಮ ಹಣ 5 ಸೆಕೆಂಡಲ್ಲಿ ಎಲ್ಲಿ ಹೋಗುತ್ತೆ ಗೊತ್ತಾ? ಯು.ಪಿ.ಐ ನಮಗೆ ಫ್ರೀ ಮತ್ತು ಇನ್ಸ್ಟಂಟ್ ಅನ್ಸ್ಬೋದು, ಆದರೆ ಇದರ ಹಿಂದೆ ಒಂದು ಪವರ್ಫುಲ್ ಟೆಕ್ನಾಲಜಿ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಯು.ಪಿ.ಐ ಟ್ರಾನ್ಸ್ಲೇಷನ್ ಒಳಗಡೆ ನಡೆಯೋ ಸೀಕ್ರೆಟ್ ಪ್ರೋಸೆಸ್ ನೋಡೋಣ ಬನ್ನಿ. ನೀವು ಗೂಗಲ್ ಪೇ ಓಪನ್ ಮಾಡಿ ₹500 ಸೆಂಡ್ ಮಾಡ್ತೀರಾ ಅನ್ಕೊಳ್ಳಿ. ಮೊದಲು ನಿಮ್ಮ ಆ್ಯಪ್ ನಿಮ್ಮ ಬ್ಯಾಂಕ್ ಅಕೌಂಟ್ ವೆರಿಫೈ ಮಾಡುತ್ತೆ. ಪಿನ್ ಎಂಟರ್ ಮಾಡಿದ್ಮೇಲೆ ಟ್ರಾನ್ಸ್ಲೇಷನ್ ರಿಕ್ವೆಸ್ಟ್ ಯು.ಪಿ.ಐ ಸಿಸ್ಟಮ್ಗೆ ಹೋಗುತ್ತೆ. ಇಲ್ಲಿ ಎಂಟರ್ ಆಗೋದು ಎನ್.ಪಿ.ಸಿ.ಐ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಯು.ಪಿ.ಐಯ ಬ್ರೈನ್. ಇದು ಸೆಂಡರ್ ಬ್ಯಾಂಕ್ ಮತ್ತು ರಿಸೀವರ್ ಬ್ಯಾಂಕ್ ನಡುವೆ ಕಮ್ಯುನಿಕೇಷನ್ ಮಾಡಿಸುತ್ತದೆ. ಎನ್.ಪಿ.ಸಿ.ಐ ನಿಮ್ಮ ಬ್ಯಾಂಕ್ಗೆ ಕೇಳುತ್ತದೆ, ಈ ಅಕೌಂಟ್ನಲ್ಲಿ ₹500 ಇದೆಯೇ? ಬ್ಯಾಂಕ್ ಕನ್ಫರ್ಮ್ ಮಾಡಿದ್ಮೇಲೆ ಅಮೌಂಟ್ ರಿಸೀವರ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗುತ್ತದೆ. ರಿಸೀವ್ ಬ್ಯಾಂಕ್ ಮನಿ ಕ್ರೆಡಿಟ್ ಮಾಡಿ ಎನ್.ಪಿ.ಸಿ.ಐಗೆ ಕನ್ಫರ್ಮೇಷನ್ ಕಳಿಸ್ತದೆ. ಎನ್.ಪಿ.ಸಿ.ಐ ನಿಮ್ಮ ಆ್ಯಪ್ಗೆ ಮೆಸೇಜ್ ಕಳಿಸ್ತದೆ, ಪೇಮೆಂಟ್ ಸಕ್ಸಸ್ಫುಲ್. ಯು.ಪಿ.ಐ ರಿಯಲ್ ಟೈಮ್ ಬ್ಯಾಂಕಿಂಗ್ ನೆಟ್ವರ್ಕ್ ಮೇಲೆ ಕೆಲಸ ಮಾಡುತ್ತದೆ. 24x7 ಸರ್ವರ್, ಸೆಕ್ಯೂರ್ ಎನ್ಕ್ರಿಪ್ಷನ್, ಡೈರೆಕ್ಟ್ ಬ್ಯಾಂಕ್ ಕನೆಕ್ಟಿವಿಟಿ. ಅದಕ್ಕೆ ಹಣ ಲೈಟಿಂಗ್ ಸ್ಪೀಡ್ನಲ್ಲಿ ಹೋಗುತ್ತದೆ. ಇಂಡಿಯಾದಲ್ಲಿ ಪ್ರತಿದಿನ ಕೋಟಿ ಯು.ಪಿ.ಐ ಟ್ರಾನ್ಸ್ಲೇಷನ್ ಆಗುತ್ತದೆ. ಇಡೀ ವರ್ಲ್ಡ್ ಡಿಜಿಟಲ್ ಪೇಮೆಂಟ್ಸ್ನಲ್ಲಿ ಇಂಡಿಯಾ ಟಾಪ್ ಆಗಿದೆ. ಮುಂದಿನ ಸಲ ಯು.ಪಿ.ಐ ಯೂಸ್ ಮಾಡಿದಾಗ ನೆನ್ಪಿಟ್ಕೊಳ್ಳಿ, ಇದು ಸಿಂಪಲ್ ಆ್ಯಪ್ ಅಲ್ಲ, ಇದು ಇಂಡಿಯಾದಲ್ಲಿ ಮೋಸ್ಟ್ ಪವರ್ಫುಲ್ ಡಿಜಿಟಲ್ ಮನಿ ನೆಟ್ವರ್ಕ್. ಇಂತಹ ಇಂಟ್ರೆಸ್ಟಿಂಗ್ ಮನಿ ಮತ್ತು ಟೆಕ್ ವಿಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.